ಕಥೆಗಳಿಗೆ ಸ್ವಾಗತ. ಈ ಕಥೆಯ ಹೆಸರು ರಾಜನ ಬಂಗಾರದ ಬೀಜ. ಬಹಳ ವರ್ಷಗಳ ಹಿಂದೆ ಒಂದು ದೊಡ್ಡ ರಾಜ್ಯದಲ್ಲಿ ಒಬ್ಬ ನ್ಯಾಯಪ್ರಿಯ ರಾಜನಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ತನ್ನ ನಂತರ ರಾಜ್ಯವನ್ನು ನೋಡಿಕೊಳ್ಳಲು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕೆಂದು ತೀರ್ಮಾನಿಸಿದ. ಒಂದು ದಿನ ರಾಜ್ಯದ ಎಲ್ಲಾ ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡ. ಪ್ರತಿಯೊಬ್ಬ ಮಗುವಿಗೂ ಒಂದು ಬಂಗಾರದ ಬಣ್ಣದ ಬೀಜ ಕೊಟ್ಟು ಹೇಳಿದನು, ಈ ಬೀಜವನ್ನು ಕುಂಡದಲ್ಲಿ ನೆಟ್ಟು 3 ತಿಂಗಳ ನಂತರ ಯಾರ ಗಿಡ ಚೆನ್ನಾಗಿ ಬೆಳೆಯುತ್ತದೆಯೋ ಅವನೇ ಅಥವಾ ಅವಳೇ ನನ್ನ ಉತ್ತರಾಧಿಕಾರಿ ಎಂದು. ಎಲ್ಲ ಮಕ್ಕಳು ಸಂತೋಷದಿಂದ ಮನೆಗೆ ಹೋದರು. ಅವರಲ್ಲಿ ಅರ್ಜುನ್ ಎಂಬ ಹುಡುಗನೂ ಇದ್ದನು. ಅವನು ಪ್ರತಿದಿನ ನೀರು ಹಾಕಿ ಗೊಬ್ಬರ ಹಾಕಿದ. ಸೂರ್ಯನ ಬೆಳಕು ಸಿಗುವಂತೆ ನೋಡಿಕೊಂಡ. ಆದರೆ 1 ವಾರ, 2 ವಾರ, 3 ತಿಂಗಳು ಕಳೆದರೂ ಬೀಜ ಮೊಳಕೆಯೇ ಬರಲಿಲ್ಲ. ಅವನ ಸ್ನೇಹಿತರ ಕುಂಡಗಳಲ್ಲಿ ಸುಂದರ ಗಿಡಗಳು ಬೆಳೆದವು. ಅರ್ಜುನ್ಗೆ ತುಂಬಾ ಬೇಸರವಾಯಿತು. ಅವನ ತಾಯಿ ಹೇಳಿದಳು, ಮಗನೇ, ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದೀಯ. ಏನೇ ಆದರೂ ಅದೇ ಕುಂಡವನ್ನು ರಾಜನ ಮುಂದೆ ತೆಗೆದುಕೊಂಡು ಹೋಗು ಎಂದು. 3 ತಿಂಗಳ ನಂತರ ಎಲ್ಲ ಮಕ್ಕಳು ತಮ್ಮ ತಮ್ಮ ಗಿಡಗಳನ್ನು ಅರಮನೆಗೆ ತಂದರು. ಕೆಲವರ ಗಿಡಗಳಲ್ಲಿ ಹೂಗಳು, ಕೆಲವರ ಗಿಡಗಳಲ್ಲಿ ಹಣ್ಣುಗಳೂ ಇದ್ದವು. ಅರ್ಜುನ್ ಮಾತ್ರ ಖಾಲಿ ಕುಂಡ ಹಿಡಿದು ನಾಚಿಕೆಯಿಂದ ನಿಂತಿದ್ದ. ರಾಜನು ಎಲ್ಲ ಗಿಡಗಳನ್ನು ನೋಡಿ ಕೊನೆಗೆ ಅರ್ಜುನ್ ಬಳಿ ಬಂದು ನಗುತ್ತಾ ಕೇಳಿದ, ನಿನ್ನ ಕುಂಡದಲ್ಲಿ ಗಿಡ ಯಾಕೆ ಇಲ್ಲ? ಅರ್ಜುನ್ ತಲೆ ತಗ್ಗಿಸಿ ಹೇಳಿದ, ಮಹಾರಾಜರೇ, ನಾನು ಪ್ರತಿದಿನ ಕಾಳಜಿಯಿಂದ ನೋಡಿಕೊಂಡೆ, ಆದರೆ ಬೀಜ ಮೊಳಕೆಯೇ ಬರಲಿಲ್ಲ. ಆದರೂ ಸುಳ್ಳು ಹೇಳಬಾರದೆಂದು ಇದೇ ಕುಂಡ ತಂದಿದ್ದೇನೆ. ರಾಜನು ಸಂತೋಷದಿಂದ ನಕ್ಕನು. ಇವನೇ ನನ್ನ ಉತ್ತರಾಧಿಕಾರಿ ಎಂದು ಘೋಷಿಸಿದ. ಎಲ್ಲರೂ ಆಶ್ಚರ್ಯಪಟ್ಟರು. ರಾಜನು ಹೇಳಿದನು, ನಾನು ನಿಮಗೆ ಕೊಟ್ಟಿದ್ದು ಬೇಯಿಸಿದ ಬೀಜ. ಅದು ಯಾವತ್ತೂ ಮೊಳಕೆಯೊಡೆಯುವುದಿಲ್ಲ. ಉಳಿದ ಮಕ್ಕಳು ಬೇರೆ ಬೀಜ ನೆಟ್ಟಿದ್ದಾರೆ. ಆದರೆ ಅರ್ಜುನ್ ಮಾತ್ರ ಸತ್ಯವನ್ನು ಬದಲಾಯಿಸಲಿಲ್ಲ. ರಾಜ್ಯವನ್ನು ಆಳಲು ಬುದ್ಧಿಗಿಂತ ಮೊದಲು ಪ್ರಾಮಾಣಿಕತೆ ಬೇಕು. ಅರ್ಜುನ್ ಹೊಸ ರಾಜನಾದನು. ಅವನು ಪ್ರಾಮಾಣಿಕತೆಯಿಂದ ರಾಜ್ಯವನ್ನು ಆಳಿ ಎಲ್ಲರ ಮನಸ್ಸನ್ನು ಗಳಿಸಿದ. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಪ್ರಾಮಾಣಿಕತೆ ಎಂದಿಗೂ ಸೋಲುವುದಿಲ್ಲ. ಸತ್ಯದ ದಾರಿ ಕಷ್ಟವಾಗಬಹುದು, ಆದರೆ ಕೊನೆಯಲ್ಲಿ ಅದು ಗೆದ್ದೇ ಗೆಲ್ಲುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಅನ್ನು ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಚಾನೆಲ್ ಅಲ್ಲಿ ಇನ್ನೂ ಅನೇಕ ಕಥೆಗಳಿವೆ, ಕೇಳಿ ಆನಂದಿಸಿ.